10ನೇ ತರಗತಿಯ ಬೋರ್ಡ್ ಎಕ್ಸಾಮ್ಸ್ ಮುಗಿದ ತಕ್ಷಣ ಪ್ರತಿಯೊಂದು ಮನೆಯಲ್ಲೂ ಶುರುವಾಗುವ ಆ ದೊಡ್ಡ ಟೆನ್ಷನ್ ಅಂದ್ರೆ ಮುಂದೇನು ಅಂತ. ಹೌದು, ಎಕ್ಸಾಕ್ಟ್ಲಿ, ಮುಂದೇನು ಅನ್ನೋದು. ಅಂದ್ರೆ ವಿಜ್ಞಾನ ವಿಭಾಗ ಆರಿಸ್ಕೊಂಡ್ರೆ ಯಾವ ಕಾಲೇಜ್ ಬೆಸ್ಟ್, ಬರೀ ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಅಲ್ದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ತಯಾರಾಗ್ಬೇಕು ಅನ್ನೋದು. ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದೊಂದು ಬಹಳ ಕಾಡುವಂತ ಪ್ರಶ್ನೆ. ನಿಜ. ಸೊ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋ ಮೂಲ ಮಾಹಿತಿ ಬಂದು ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ಸ್ ಪಿಯು ಕಾಲೇಜ್ ಬಿಡುಗಡೆ ಮಾಡಿರುವ ಒಂದು ಸಮಗ್ರ ಕೈಪಿಡಿ. ಹೌದು, ಕ್ಲಾಸ್ 10 ಟು PU ಸೈನ್ಸ್ ದಿ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನೋ ಡಾಕ್ಯುಮೆಂಟ್ ಅದು. ಕರೆಕ್ಟ್. ಇದನ್ನ ಬರೀ ಒಂದು ಬ್ರೋಷರ್ ತರ ನೋಡ್ದೆ ಈ 10ನೇ ತರಗತಿಯಿಂದ PUC ಸೈನ್ಸ್ಗೆ ಹೋಗುವಾಗ ಆಗುವ ಆ ದೊಡ್ಡ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆ ಬದಲಾವಣೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ 10ನೇ ತರಗತಿವರೆಗೆ ಮಕ್ಕಳು ಒಂದು ರೀತಿ ಪಠ್ಯಪುಸ್ತಕ ಓದಿ ನೆನಪಿಟ್ಕೊಂಡು ಬರೆಯೋ ಅಭ್ಯಾಸದಲ್ಲಿರ್ತಾರೆ. ಹೌದು, ಒಂದು ಬೈಹಾರ್ಟ್ ಮಾಡೋ ಸಿಸ್ಟಮ್. ಎಕ್ಸಾಕ್ಟ್ಲಿ. ಆದರೆ PUC ಸೈನ್ಸ್ಗೆ ಬಂದಾಗ, ಅದರಲ್ಲೂ JEE ಅಥವಾ ನೀಟ್ನಂತಹ ಪರೀಕ್ಷೆಗಳ ದೃಷ್ಟಿಯಿಂದ ನೋಡಿದಾಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಮತ್ತು ಅಪ್ಲಿಕೇಶನ್ ಸ್ಕಿಲ್ಸ್ ಬಹಳ ಮುಖ್ಯ ಆಗುತ್ತೆ. ಆ ಅಪ್ಲಿಕೇಶನ್ ಸ್ಕಿಲ್ಸ್ ಬಗ್ಗೆನೇ ಈ ವೇದಿಕ್ ಎಕ್ಸ್ಪರ್ಟ್ಸ್ ಕೈಪಿಡಿಯಲ್ಲಿ ಬಹಳ ಸ್ಪಷ್ಟವಾಗಿ ಗುರಿಯಿಟ್ಟಿದ್ದಾರೆ ಅಂತ ನನ್ಗನ್ಸ್ತು. ಖಂಡಿತ. ಸರಿಯಾದ ವಾತಾವರಣ ಇದ್ರೆ ಮಾತ್ರ ವಿದ್ಯಾರ್ಥಿಗಳು ಆ IIT ಅಥವಾ ಅತ್ಯುತ್ತಮ ಮೆಡಿಕಲ್ ಕಾಲೇಜ್ಗಳಿಗೆ ತಲುಪಲು ಸಾಧ್ಯ. ಈಗ ಇದರಲ್ಲಿ ನನ್ನ ಗಮನ ಸೆಳೆದ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಆ ರಾಜಸ್ಥಾನದ ಕೋಟಾದ ಪ್ರತಿಷ್ಠಿತ ಬನ್ಸಲ್ ಕ್ಲಾಸಸ್ ಜೊತೆಗಿನ ಇವರ ಒಪ್ಪಂದ. ಬನ್ಸಲ್ ಕ್ಲಾಸಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರೋರಿಗೂ ಆ ಹೆಸರು ಗೊತ್ತಿರುತ್ತೆ. ಹೌದು, 1979ರ ದಶಕದಲ್ಲೇ ಆ ಕೋಟಾ ಮಾದರಿಯ ತರಬೇತಿಯನ್ನ ಶುರು ಮಾಡಿದ್ದೆ ಅವರು. 1 ಲಕ್ಷಕ್ಕೂ ಹೆಚ್ಚು IITians ಮತ್ತು ವೈದ್ಯರನ್ನ ಸೃಷ್ಟಿಸಿದ ದೊಡ್ಡ ಇತಿಹಾಸ ಇದೆ. ನಿಜ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಅಲ್ಲಿ ಕೋಟಾದಲ್ಲಿ ಯಶಸ್ವಿಯಾದ ಮಾಡೆಲ್ ಅನ್ನ ನೇರವಾಗಿ ನಮ್ಮ ಶಿವಮೊಗ್ಗದಂತಹ ಊರಿಗೆ ತಂದು ಅಳವಡಿಸೋದು ಅಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತಾ? ಇದು ಬಹಳ ವ್ಯಾಲಿಡ್ ಆದ ಪ್ರಶ್ನೆ. ಈಗ ನೋಡಿ, ಬರೀ ಒಂದು ಬ್ರ್ಯಾಂಡ್ ಹೆಸರನ್ನ ಬಳಸ್ಕೊಳ್ಳೋದಕ್ಕೂ ಅವರ ಟೀಚಿಂಗ್ ಮೆಥಡಾಲಜಿನೇ ಅಳವಡಿಸ್ಕೊಳ್ಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಹೌದು, ಬರೀ ಬೋರ್ಡ್ ಹಾಕ್ಕೊಳ್ಳೋದಲ್ಲ. ಎಕ್ಸಾಕ್ಟ್ಲಿ. ಕೈಪಿಡಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಇದು ಬರೀ ಹೆಸರಿಗಿಲ್ಲ. 45 ವರ್ಷಗಳಿಂದ ಬನ್ಸಲ್ ಕ್ಲಾಸಸ್ ಅವರು ಡೆವಲಪ್ ಮಾಡಿರೋ ಆ ನಿಖರವಾದ ಬೋಧನಾ ವಿಧಾನ, ಅವರ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಟೀಚರ್ಸ್ಗೆ ಟ್ರೈನಿಂಗ್. ಹೌದು, ಆ ಟೀಚರ್ಸ್ ಟ್ರೈನಿಂಗ್ ಕೂಡ ನೇರವಾಗಿ ವೇದಿಕ್ ಎಕ್ಸ್ಪರ್ಟ್ಸ್ ಕ್ಯಾಂಪಸ್ನಲ್ಲೇ ಇಂಪ್ಲಿಮೆಂಟ್ ಆಗ್ತಿದೆ. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ನನಗನ್ಸೋದೇನಂದ್ರೆ, ಆ 15-16 ವರ್ಷದ ಮಕ್ಕಳನ್ನ ಸಾವಿರಾರು ಕಿಲೋಮೀಟರ್ ದೂರ ಕೋಟಾಗೆ ಕಳಿಸೋದು, ಆ ಮೆಂಟಲ್ ಪ್ರೆಷರ್, ಹೋಮ್ ಸಿಕ್ನೆಸ್ ಅದೆಲ್ಲ ತಪ್ಪುತ್ತೆ ಅಲ್ವಾ? ಖಂಡಿತ. ಪೋಷಕರಿಗೂ ಅದೊಂದು ದೊಡ್ಡ ರಿಲೀಫ್. ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಬೇಕಾದ ಕಠಿಣ ವಾತಾವರಣ ಇಲ್ಲೇ ಸಿಗುತ್ತೆ. ಜೊತೆಗೆ ಮನೆ ಊಟ, ತಂದೆ ತಾಯಿಯ ಮಾರಲ್ ಸಪೋರ್ಟ್ ಅದು ಬಹಳ ಮುಖ್ಯ. ಅದೇ ಕೋಟಾದ ಕ್ವಾಲಿಟಿ ಎಜುಕೇಷನ್ ಶಿವಮೊಗ್ಗದಲ್ಲೇ ಸಿಗುತ್ತೆ.